ಎಷ್ಟು ವರ್ಷಗಳು ಉರುಳಿದ್ರೂ ಕೂಡ ನಮ್ಮ ಜನ ಎಲ್ಲಂದ್ರಲ್ಲಿ ಒಗಿಯೋದು. ಬಸ್ಸಲ್ಲಿ ಹೋಗ್ತಿರ್ತಾರೆ, ಆ ಬಸ್ ಕಿಟಕಿಯಿಂದ ಆಚೆ ಒಗೆದು ಬಿಡೋದು. ಆಟೋಲ್ಲಿ ಹೋಗ್ತಿರ್ತಾರೆ, ಆಚೆ ಒಗೆದು ಬಿಡೋದು. ಟೂ ವೀಲರಲ್ಲಿ ಹೋಗ್ತಿರ್ತಾರೆ, ಒಗೆದು ಬಿಡೋದು. ಎಲ್ಲಂದ್ರಲ್ಲಿ ಒಗಿಯೋದು. ಇದಿಷ್ಟೇ ಅಲ್ಲ, ಈ ಟೂ ವೀಲರ್ಗಳಲ್ಲಿ ಕಸದ್ದು ಒಂದು ಕವರಲ್ಲಿ ಕಸನ ಹಾಕೊಂಡ್ಬರ್ತಿರ್ತಾರೆ. ಎಲ್ಲ ಅವ್ರಿಗೆ ಕಂಫರ್ಟಬಲ್ ಅನಿಸುತ್ತೋ, ಇಲ್ಲಿ ಎಸಿಬೇಕು ಅಂತ ಅಂದ್ಕೋತಾರೋ ಅಲ್ಲಿ ಎಸ್ಬಿಟ್ಟು ಹೋಗ್ಬಿಡ್ತಾರೆ. ಹೆಲ್ಮೆಟ್ ಹಾಕಿರ್ತಾರೆ, ಯಾರು ಎಸ್ತರು ಅಂತಲೇ ಗೊತ್ತಾಗಲ್ಲ ಎಷ್ಟೋ ಸಂದರ್ಭಗಳಲ್ಲಿ. ಕಾರಿಂದ ಈ ಕೆಲಸ ಮಾಡ್ತಾರೆ. ನದಿಗಳಿಗೆ ಕಸ ಹಾಕ್ತಾರೆ ರೀ ನಮ್ಮ ಜನ, ಕೆರೆಗೆ ಕಸ ಹಾಕ್ತಾರೆ. ಕಾರಲ್ಲಿ ಎಲ್ಲ ಪ್ರವಾಸಕ್ಕೆ ಹೋಗಿರ್ತಾರಲ್ಲ, ತುಂಬಿಟ್ಕೊಂಡಿರ್ತಾರಲ್ಲಿ, ಎಲ್ಲಾದರೂ ಒಂದು ಬ್ರಿಡ್ಜ್ ಕಾಣಿಸ್ತಾ ಅಥವಾ ಒಂದು ನದಿದು ಸೇತುವೆ ಕಾಣಿಸ್ತಾ, ಅಲ್ಲಿ ತಗೊಂಡು ಅದನ್ನ ಎಸ್ಬಿಡೋದು ಅಷ್ಟೇ. ಆ ಕಾರ್ ಕಿಟಕಿಯಿಂದನೇ ಎಸ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಇದಕ್ಕೇನು ಪರಿಹಾರ? ಈ ರೋಗ ಇದೆಯಲ್ಲ, ಇದೊಂಥರ ವ್ಯಾಧಿ. ಇದು ನೀವೆಷ್ಟು ವರ್ಷಗಳಾದರೂ ಹೋಗಲಿ, ಆಮೇಲೆ ಈ ಥರ ಉಗಿತಾ ಇದ್ದಾರೆ ಅಂತ ಹಿಂದೆ ಬರೋ ನಾನು ಅಬ್ಸರ್ವ್ ಮಾಡಿ ನೋಡಿದ್ರೆ, ಏನೀಗ ನಿಂದ ರೋಡ್ ಇದು, ನಿನ್ನ ಜಾಗನ ಇದು, ನಾನು ಉಗಿದ್ರೆ ನಿನಗೇನಾಯಿತು, ಈ ಚರ್ಚೆಗಳು ನಡೀತಾವಲ್ಲಿ. ಸಿಲಿಕಾನ್ ಸಿಟಿಯಲ್ಲಿ ಬಹುಶಃ ಇದೊಂದು ಬೆಸ್ಟ್ ಮೆಥಡ್ ಅಂತ ಕಾಣುತ್ತೆ. ಇದು ನಿಮ್ಮ ಮನೆಯನ್ನು ಈ ಥರ ಇಟ್ಕೋತೀರಾ ನೀವು ಅಂತ ಒಂದು ಸಿಂಪಲ್ ಪ್ರಶ್ನೆಯನ್ನು ಸಿಲಿಕಾನ್ ಸಿಟಿಯಲ್ಲಿ GBA ಮಾಡ್ತಾ ಇದೆ. ತುಂಬ ಸ್ವಾಗತಾರ್ಹ ಬೆಳವಣಿಗೆ ಇದು. ಕದ್ದು ಮುಚ್ಚಿ ಕಸ ಎಸೆಯೋರಿಗೆ ಸರಿಯಾದಂಥ ಶಾಸ್ತಿ ಆಗ್ತಾ ಇದೆ. ಬೇಕಾಬಿಟ್ಟು ಎಲ್ಲದರಲ್ಲಿ ಕಸ ಎಸಿತಾ ಇರ್ತಾರಲ್ಲ, ಅವ್ರು ಎಸ್ತಂಥ ಕಸವನ್ನು ಅವ್ರ ಮನೆಗೇ ತಂದು ವಾಪಸ್ ಸುರಿತಾ ಇದ್ದಾರೆ. ಅವರು 1 kg ಕಸ ಆಚೆ ಹಾಕಿದರೆ 10 kg 20 kg ಬಂದು ಅವ್ರ ಮನೆ ಮುಂದೆ ಬೀಳುತ್ತೆ. ವಿಭಿನ್ನ ಕಾರ್ಯಾಚರಣೆಗೆ GBA ಅಧಿಕಾರಿಗಳು ಇಳಿದಿದ್ದಾರೆ. ಫೈನಲಿ ಯಾರಾದರೂ ಐಡಿಯಾ ಮಾಡಿರಲಿ, ಅದ್ಭುತವಾದಂಥ ಕೆಲಸ ಇದು. ಅದ್ಭುತವಾದಂಥ ಕೆಲಸ. ಕಸ ಎಸೆಯುವವರ ಮನೆ ಮುಂದೆನೇ ಕಸ ಸುರಿದು ಜಾಗೃತಿ ಮೂಡಿಸ್ತಾ ಇದ್ದಾರೆ. ನಿನ್ನೆ 218 ಮನೆಗಳ ಮುಂದೆ GBA ಕಸ ಸುರಿದಿರೋದು. ಒಂದೇ ದಿನ 2.80 ಲಕ್ಷ ರೂಪಾಯಿ ದಂಡ ವಸೂಲಿ ಮಾಡಿರೋದು. ಎಲ್ಲಂದ್ರಲ್ಲಿ ಕಸ ಎಸಿತಾರೆ. ನಾವು ಓಡಾಡ್ತೀವಿ, ಅಲ್ಲಿ ಸೊಳ್ಳೆ ಬರುತ್ತೆ, ಇದರಿಂದ ಕಾಯಿಲೆ ಕಸಾಲೆ ಬರ್ತವೆ ಮನುಷ್ಯನಿಗೆ. ಈಗ ಮಾಡಬಾರ್ದು, ಗಲೀಜು ಕಾಣಿಸುತ್ತೆ. ಮನೆಯಲ್ಲಿ ನೋಡಿ, ಈ ಮನೆ ಮುಂದೆ ಕಸ ಗುಡಿಸಿ ಪಕ್ಕದ ಮನೆ ಮುಂದೆ ತಳ್ಳಿಬಿಡ್ತಾರೆ ಕಸನ. ಇಲ್ಲಿ ಕಸ ಗುಡಿಸಿ ಪಕ್ಕದ ಮನೆ ಮುಂದೆ ತಳ್ಳಿಬಿಡೋದು. ಫಸ್ಟ್ ಫ್ಲೋರಲ್ಲಿ ಇರ್ತಾರೆ, ಅಲ್ಲಿಂದ ಕಸ ತೆಗೆದು ಗ್ರೌಂಡ್ ಫ್ಲೋರ್ಗೆ ಹಾಕ್ಬಿಡೋದು. ಅವ್ರು ಇನ್ನೊಬ್ಬರು ಮನೆ ಮುಂದೆ ಬಿದ್ದಿರುತ್ತೆ, ಸೆಕೆಂಡ್ ಫ್ಲೋರಲ್ಲಿ ಇರ್ತಾರೆ, ಅವ್ರದ್ದು ಫಸ್ಟ್ ಫ್ಲೋರ್ಗೆ ಹಾಕ್ಬಿಡೋದು ಆ ಕಸನ. ನನ್ನ ಮನೆ ಕ್ಲೀನ್ ಆದರೂ ಸಾಕು ಅಂಥೇಳಿ. ಹೀಗಾಗಬಾರ್ದಲ್ಲ. ಇಡೀ ದೇಶವೇ ನಮ್ಮ ಮನೆ ಅಲ್ವೇನ್ರಿ, ಪ್ರಪಂಚವೇ ನಮ್ಮ ಮನೆ. ಎಲ್ಲಿ ಹೋದ್ರೂ ನಮ್ಮ ಮನೆ ಥರ ಟ್ರೀಟ್ ಮಾಡಿಬಿಟ್ರೆ ಮುಗೀತು. ನಮ್ಮ ಮನೆ ಒಳಗಡೆ ನಾನು ಹಿಂಗೆ ಹೋಗಿತೀನಾ, ನಮ್ಮ ಮನೆ ಒಳಗಡೆ ಈ ಥರ ಕವರ್ ಇಲ್ಲಾಂದ್ರೆ ನಾನು ಕಸನ ಬಿಸಾಕ್ತೀನಾ, ನಮ್ಮ ಮನೆ ಇಷ್ಟು ಕೆಟ್ಟದಾಗ ನಾನು ಇಟ್ಕೋತೀನ, ಅಷ್ಟೊಂದು ಕ್ವಶನ್ ಮಾಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಮೊದಲ ಬಾರಿ ಈ ಥರ ಇಲ್ಲಂದಲ್ಲಿ ಕಸ ಹಾಕ್ತಾರಲ್ಲ, 1000 ರೂಪಾಯಿ ದಂಡ ಕಟ್ಟಬೇಕಾಗತ್ತೆ. ಅಲ್ಲದೆ ಮನೆ ಮುಂದೆ ಕಸ ಸುರಿದು ತಮಟೆ ಬಾರಿಸಿ ಜಾಗೃತಿಯನ್ನು ಮೂಡಿಸ್ತಾರೆ. ಅದೇ ಮನೆಯವರು 2ನೇ ಬಾರಿನೂ ಇಂಥದ್ದೇ ಕೆಲಸ ಏನಾದರೂ ಮಾಡಿಬಿಟ್ರೆ 5000 ರೂಪಾಯಿ ಫೈನ್ ಕಟ್ಟಬೇಕು. ಮನೆ ಹೊರಗಲ್ಲ, ಮನೆ ಒಳಗಡೆನೆ ಕಸ ಸುರಿದು ಆಮೇಲೆ ಜಾಗೃತಿ ಮೂಡಿಸಲ್ಲ. ಈಗಾದರೆ ಮನೆ ಆಚೆ, ಆಮೇಲೆ ಮನೆ ಒಳಗಡೆನೆ. GBA ಅಧಿಕಾರಿಗಳ ಈ ನಡೆಗೆ ಹಲವರು ಭಾರೀ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಸರಿಯಾಗಿ ಕಸ ಸಂಗ್ರಹಕ್ಕೆ ಬರ್ತಾ ಇಲ್ಲ ಅಂತ ಕೆಲವರು ವಾದ. ಕಸ ಕಲೆಕ್ಟ್ ಮಾಡೋಕೆ ಅವ್ರು ಬರಲ್ಲ, ನಾವೇನು ಮಾಡೋಣ ಅಂತಾರೆ. ಹಾಗಂದ್ರೆ ರೋಡಲ್ಲಿ ಎಸ್ಬಿಡ್ತೀರಾ ನೀವು? ಕಸ ಅವರುಗಳು ತೊಗೊಂಡೋಗಿ ಎಲ್ಲೋ ಒಂದು ಜಾಗ ಇರಬೇಕಲ್ಲ, ಅವರು ಅಲ್ಲಿಂದ ವಿಲೇವಾರಿ ಮಾಡೋ ಜಾಗ ಇರಬೇಕು, ಅಲ್ಲಿ ಸುರಿದ್ರೆ ಪರವಾಗಿಲ್ಲ. ರೋಡ್ ಅಂದರೆ ರೋಡು, ಅಲ್ಲೆಲ್ಲೋ ನಿಗದಿಯಾಗಿರುತ್ತೆ. ಇವ್ರ ಕೈ ಟೂ ವೀಲರ್ ಓಡಿಸ್ಬೇಕಾದ್ರೆ ಒಂದು ಕಡೆ ಎಕ್ಸಲೇಟರು, ಇನ್ನೊಂದು ಕಡೆ ಎಡಗೈನಲ್ಲಿ ಅದೆಷ್ಟು ದೂರಕ್ಕೆ ಹೋಗುತ್ತೋ ಅಷ್ಟು ದೂರಕ್ಕೆ. ಅದು ನಿಲ್ಲೋದು ಇಲ್ಲ, ಅಲ್ಲಿ ಅವ್ರಿಗೆ ಅವಮಾನ, ಅದು ಇಲ್ಲಿ ಕಸ ಹಾಕ್ಬಿಡಲ್ಲ ಅಂತ ಫಾಸ್ಟಾಗಿ ಹೋಗ್ತಿರ್ತಾರೆ. ಇದಾಗಬಾರ್ದು ಅಂತ ಈ ಒಂದು ಜಾಗೃತಿ ಇಡಿಸ್ಕೊಳ್ಳೋಕೆ. ಇದು ಗಣೇಶ್ ಹೆಗಡೆ ಇದ್ದಾರೆ. ಗಣೇಶ್, ನಾವು ನೋಡ್ತಾ ಇದ್ದೀವಿ, ಇದು ಯಾವತ್ತೂ ಆಗಬೇಕಾಗಿತ್ತು. ಇನ್ನು ಸ್ವಲ್ಪ ನೀಟಾಗಿರುತ್ತೆ ನಾವು ಬೆಂಗಳೂರು, ಯಾವತ್ತೂ ಆಗಬೇಕಾಗಿದ್ದಂಥ ಕೆಲಸ ಇದು. ಇದು ಆಚೆ ಸುರಿದೋದ್ರ ಬಗ್ಗೆ ನನಗೆ ಸಮಾಧಾನ ಇಲ್ಲ. ಇದು ಒಳಗಡೆನೆ, ಮನೆ ಒಳಗಡೆನೆ ಹಾಕಿದ್ರೇ ಒಂದಷ್ಟು ಜನಕ್ಕೆ ಬುದ್ಧಿ ಬರೋದು. ಇದು ಕಣ್ಣಾರೆ ಕಾಣ್ತೀವಿ. ಮತ್ತು ಅವ್ರ ಹತ್ರ ಅಕಸ್ಮಾತ್ ತಿಳಿ ಹೇಳಕ್ಕೆ ಹೋದ್ರೆ, ಈ ಥರ ಮಾಡಬಾರ್ದು ಅಂತ ಹೇಳಕ್ಕೆ ಹೋದರೆ ಆ್ಯಸ್ ಇಫ್ ನಮ್ಮನ್ನೇ ಅಪರಾಧಿಗಳ ಥರ ನೋಡುವಂಥ ಒಂದು ಪ್ರವೃತ್ತಿ ಕೂಡ ಈ ಊರಲ್ಲಿದೆ. ಇವನು ಸರಿಯಾಗಿರೋದನ್ನ ಹೇಳಕ್ಕೆ ಬಂದರೆ ನಿನಗೇನಾಯಿತು, ಎಲ್ಲಂದ್ರಲ್ಲಿ ಉಗಿತಾರೆ. ಹಿಂದೆ ಟೂ ವೀಲರ್ ಬರ್ತಾ ಇರ್ತಾರೆ, ಮುಂದೆ ಕಾರಿಂದ ಉಗ್ದಿರ್ತಾರೆ, ಆಟೋಯಿಂದ ಉಗ್ದಿರ್ತಾರೆ. ಅವನ ಮೇಲೆ ಬಿದ್ದರೆ ಸಾರಿ ಸರ್ ಅಂತ ಹೇಳಿ ಹೋಗ್ತಾರೆ ಕೆಲವರು ಅದೂ ಇಲ್ಲ, ನೀನೇ ನೋಡ್ಕೊಂಡು ಬರಬೇಕಾಗಿತ್ತು ಅಂತ. ಸೊ ಇದಕ್ಕೇನು ಒಳ್ಳೆ ಪರಿಹಾರ ಸಿಕ್ಕಿದೆ ಅಲ್ವಾ ಇದಕ್ಕೆ ಅಂತ. ಖಂಡಿತವಾಗ್ಲು ರಮಕಾಂತ್, ಈ ರೀತಿಯ ಒಂದು ಜನರ ಅಸಡ್ಡೆಗೆ, ನಿರ್ಲಕ್ಷ್ಯಕ್ಕೆ ನೇರವಾಗಿ ಅವರ ಮನೆ ಮುಂದೆ ಅವರಿಗೆ ಮರ್ಯಾದೆ ತೆಗೆದ್ರೆ ಬುದ್ಧಿ ಬರುತ್ತೇನೋ ಅನ್ನೋ ನಿಟ್ಟಿನಲ್ಲಿ ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅದರ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಕಸ ನಿರ್ವಹಣಾ ಕಂಪನಿ ಅಂತ ಏನ್ ಹೇಳ್ತೀವಿ, ಅವರ ಅಧಿಕಾರಿಗಳು ಈಗ ಮಾಡ್ತಾ ಇರುವಂತದ್ದು. ಸಹಜವಾಗಿ ಇದು ಆರಂಭಿಕ ಅಂತ. ಈ ಹಿಂದೆ ಮಾರ್ಷಲ್ಗಳನ್ನ ಎಲ್ಲೆಲ್ಲಿ ಪಬ್ಲಿಕ್ ಪ್ಲೇಸ್ ಗಳಲ್ಲಿ, ರಸ್ತೆ ಬದಿಯಲ್ಲಿ, ಹಾಗೇನೆ ಖಾಲಿ ನಿವೇಶನ ಜಾಗದಲ್ಲಿ ಕಸವನ್ನು ಹಾಕ್ತಾ ಇದ್ರು. ಆ ಒಂದು ಜಾಗಗಳಲ್ಲಿ ಪೌರ ಕಾರ್ಮಿಕರ ನಿಯೋಜನೆ ಹಾಗೇನೆ ಮಾರ್ಷಲ್ಗಳನ್ನ ಕಾಯ್ಲಿಕ್ಕೆ ಇರ್ತಿದ್ರು.
ಆ ಸಂದರ್ಭದಲ್ಲಿ ಯಾರು ಹೋಗ್ತಾರೋ ಅವ್ರನ್ನ ನೇರವಾಗಿ ಹಿಡಿಯುವಂತದ್ದು, ಅವರಿಗೆ ದಂಡ ಹಾಕುವಂತ ಪ್ರಕ್ರಿಯೆ ಹಿಂದೆ ಬಿಬಿಎಂಪಿ ಅವಧಿಯಲ್ಲಿ ಆಗ್ತಾ ಇತ್ತು. ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬಂದ ಸಂದರ್ಭದಲ್ಲಿ ನೇರವಾಗಿ ಯಾರು ಕಸವನ್ನ ಹಾಕ್ತಾರೋ ಅವ್ರನ್ನ ಮಾನಿಟರ್ ಮಾಡುವಂತದ್ದು, ಅವರು ಯಾವ ಪ್ರಮಾಣದಲ್ಲಿ ಕಸ ಹಾಕಿದ್ರು ಅದರ 10 ಪಟ್ಟು ಕಸವನ್ನು ಅವರ ಮನೆ ಮುಂದೆ ಸುರಿಯುವಂತಹ ಪ್ರಕ್ರಿಯೆಗಳು ಈಗ 3-4 ದಿನಗಳಿಂದ ಆಗ್ತಾ ಇರುವಂತದ್ದು. ಇವತ್ತಿನ ಅಪ್ಡೇಟ್ ಅಂದ್ರೆ ಇವತ್ತು ಚಿಕ್ಕಪೇಟೆ, ಅವೆನ್ಯೂ ರೋಡ್, ಹಾಗೇನೆ ಗಾಂಧಿನಗರ, ವಿಜಯನಗರ ಈ ಒಂದು ಭಾಗಗಳಲ್ಲಿ ಇವತ್ತು ಕಸವನ್ನ ಏನ್ ಬೇಕಾಬಿಟ್ಟಿ ಬೇರೆ ಬೇರೆ ಕಡೆಯಲ್ಲಿ ಎಸೆದಿದ್ರು ಅಂತವರನ್ನ ಗುರುತಿಸಿಕೊಂಡು ಅವರ ಮನೆಯನ್ನ ಫೈಂಡ್ ಔಟ್ ಮಾಡಿ ಅಲ್ಲಿ ಕಸವನ್ನ ಸುರಿಯುವಂತ ಕೆಲಸವನ್ನ ಮಾರ್ಷಲ್ಗಳು ಹಾಗೇನೆ ಪ್ರಾಧಿಕಾರದ ಆರೋಗ್ಯ ವಿಭಾಗದ ಅಧಿಕಾರಿಗಳು, ಸಿಬ್ಬಂದಿಗಳು ಮಾಡ್ತಾ ಇರುವಂತದ್ದು. ಇದರಿಂದ ಈಗಾಗಲೇ ಸುಮಾರು 300ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಸರಿಸುಮಾರು 3-3.5 ಲಕ್ಷ ಹಣ ಕೂಡ ಅಂದ್ರೆ ದಂಡದ ರೂಪದಲ್ಲಿ ಈಗ ಪ್ರಾಧಿಕಾರಕ್ಕೆ ವಸೂಲಿ ಆಗ್ತಾ ಇದೆ. ಈಗ ಯೂಶುವಲ್ ಏನಾಗುತ್ತೆ ಗಣೇಶ್, ಈ ತರದ್ದು ಯೂಶುವಲ್ ಕೆಲವರು ಮಾತಾಡ್ಕೋತಾ ಇರ್ತಾರೆ, ಈ ಓದಿರೋರು ಇಂಥ ಕೆಲಸ ಮಾಡಲ್ಲ, ತಿಳುವಳಿಕೆ ಇರೋರು ಇಂಥ ಕೆಲಸ ಮಾಡಲ್ಲ, ಏನೋ ಗೊತ್ತಿಲ್ಲದಿರೋ ಯಾರೋ ಮಾಡಿಬಿಡ್ತಾರೆ ಅಂತ ಅಂದ್ಕೋತಾರೆ. ಬಟ್ ಅದೆಷ್ಟೋ ಸಂದರ್ಭಗಳು ಅದು ಸುಳ್ಳು. ಓದಿರೋರೇ ಇಂಥ ಕೆಲಸ ಮಾಡ್ತಿರ್ತಾರೆ. ಸುಶಿಕ್ಷಿತರು ಅಂತ ಬೋರ್ಡ್ ಹಾಕ್ಕೊಂಡು ದೊಡ್ಡ ಓದಿದ್ದೀನಿ ಇದೋದಿನಿ ಅಂತ ಹೇಳ್ಕೊಳ್ತಾರಲ್ಲ, ಅಂಥವರೇ ಕೆಲಸ ಮಾಡ್ತಿರ್ತಾರೆ. ಅಕ್ಷರ ಕಲಿಯದವರು ಅವ್ರೇನು ಮಾಡ್ತಾರೆ, ಕಸ ಹಾಕ್ಬಿಟ್ರು, ಅಲ್ಲಿ ಕೊಳಕಾಗಲ್ವೇನೋ, ಗಲೀಜಾಗಲ್ವೇನೋ, ಸೊಳ್ಳೆ ಬರಲ್ವೇನೋ ಅಂತ ಅವ್ರು ಹೇಳ್ತಾ ಇರ್ತಾರೆ. ಈ ಥರದ್ದು ಮಾಡಿರೋರು, ಈ ಥರ ದಂಡ ಕಟ್ಟಿರೋರಲ್ಲಿ ಯಾವ ಥರ ಜನ ಜಾಸ್ತಿ ಇದ್ದಾರೆ ಇದರಲ್ಲಿ ಅಂತ? ರಮಾಕಾಂತ್, ಈ ಒಂದು ದಂಡ ಪಾವತಿ ಮಾಡಿರುವಂತಹ ಸಂಖ್ಯೆಯಲ್ಲಿ ಅಥವಾ ಪ್ರಮಾಣದಲ್ಲಿ ಸಾಕಷ್ಟು ಎಜುಕೇಟೆಡ್ ಇರುವಂತವರೇ, ಹಾಗೇನೆ ದೊಡ್ಡ ದೊಡ್ಡ ಏನು ಕಂಪನಿಗಳಲ್ಲಿ ಅಥವಾ ಮಧ್ಯಮ ವರ್ಗದ ಜನರೇ ಸಾಕಷ್ಟು ಇರುವಂತದ್ದು. ಅಂದ್ರೆ ಮೆಚೂರ್ಡ್ ಪೀಪಲ್ ಏನಿರ್ತಾರೆ ಅಥವಾ ಸಾಕಷ್ಟು ಸುಶಿಕ್ಷಿತರ ವರ್ಗ ಏನಿದೆ ಅವರೇ ಈ ಒಂದು ಅಸಡ್ಡೆಯಲ್ಲಿ ಭಾಗಿಯಾಗಿರುವಂತದ್ದು. ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕಸವನ್ನ ಎಸೆಯುವಂತದ್ದು, ಬೇಕಾಬಿಟ್ಟಿಯಾಗಿ ಕಸವನ್ನ ಡಂಪ್ ಮಾಡುವಂತ ಪ್ರಕ್ರಿಯೆಗಳು ತೊಡಗಿದ್ದವರು. ಈಗ ಕೆಲವೊಂದು ನಾವು ಉದಾಹರಣೆಗಳನ್ನು ಹೇಳೋದಾದ್ರೆ, ಈಗ ಚಿಕ್ಕಪೇಟೆಯಲ್ಲಿ ಇವತ್ತೊಂದು ರೈಡ್ ಅನ್ನ ಮಾರ್ಷಲ್ಗಳು ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ನೇರವಾಗಿ ಅವರ ಮನೆಗೆ ಹೋಗಿ ಕೇಳಿದಾಗ ಅವನು IT ಕಂಪನಿಗಳಲ್ಲಿ ಕೆಲಸ ಮಾಡುವಂತವನಾಗಿರ್ತಾನೆ, ಮಧ್ಯವಯಸ್ಕನಾಗಿರ್ತಾನೆ. ಅವನಿಗೆ ಈ ಒಂದು ಕಸವನ್ನ ಏನು ಹಸಿ ಕಸ ಯಾವುದು, ಒಣ ಕಸ ಯಾವುದು, ಯಾವ ಪ್ರಮಾಣದಲ್ಲಿ ಇರುತ್ತೆ, ಅದನ್ನು ಹೇಗೆ ಸೆಗ್ರಿಗೇಷನ್ ಮಾಡಬೇಕು, ಎಲ್ಲಿ ಡಂಪ್ ಮಾಡಬೇಕು ಸಂಪೂರ್ಣ ಮಾಹಿತಿ ಇರುತ್ತೆ. ಆದ್ರೂ ಕೂಡ ಅಸಡ್ಡೆಯಾಗಿ ಅವರ ಮನೆಯ ತುದಿಯ ರೋಡ್ ಅಂದ್ರೆ ರಸ್ತೆ ತುದಿಯಲ್ಲಿ ಎಸೆದಿರ್ತಾನೆ. ಹಾಗಾಗಿ ಅವರಿಗೆ ಈ ಒಂದು ವಿಚಾರದ ಬಗ್ಗೆ ಮನವರಿಕೆ ಮಾಡುವಂತ ಸಂದರ್ಭದಲ್ಲಿ ಅವನಿಂದ ಅಸಡ್ಡೆ ಆದಂತ ಉತ್ತರಗಳು, ಪ್ರತ್ಯುತ್ತರಗಳು ಬಂದಿರುವಂತದ್ದು. ನೀವು ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಸುರಿತೀರಾ, DC ಮನೆ ಕಚೇರಿಯಲ್ಲಿ ಅಥವಾ DC ಕಚೇರಿ ಸುರಿತೀರಾ, ಅವ್ರ ಮನೆಗೆ ಸುರಿತೀರಾ, ನೀವು ನೇರವಾಗಿ ಕಸವನ್ನ ಸರಿಯಾದ ವ್ಯವಸ್ಥೆ ಅಂತಂದ್ರೆ ನಮಗೆ ಸರಿಯಾದಂತ ಸಮಯದಲ್ಲಿ ಕಸ ವಿಲೇವಾರಿಗೆ ಅವಕಾಶ ಮಾಡಿಕೊಡಿ, ಪೌರ ಕಾರ್ಮಿಕರು ಕ್ಲೀನ್ ಮಾಡ್ಲಿ, ಎಲ್ಲಾ ಕಡೆ ರೋಡು ಸ್ವಚ್ಛವಾಗಿದೆಯಾ, ನಮ್ಮನ್ನೇ ಯಾಕೆ ನೀವು ಟಾರ್ಗೆಟ್ ಮಾಡ್ತೀರಾ, ನಮ್ಮನ್ನೇ ಯಾಕೆ ಈ ರೀತಿ ಮರ್ಯಾದೆ ತೆಗಿತೀರ ಅನ್ನುವಂತ ಒಂದು ರೀತಿಯಲ್ಲಿ ರೂಡ್ ಆಗಿ ಬಿಹೇವ್ ಮಾಡ್ತಾನೆ. ಅಂತಹ ಒಂದಿಷ್ಟು ವರ್ಗಗಳು, ಅಂತಹ ಒಂದಿಷ್ಟು ವ್ಯಕ್ತಿಗಳೇ ಸಾಕಷ್ಟು ಜನರು ಈಗ ಮಾರ್ಷಲ್ಗಳಿಗೆ ಎದುರಾಗಿರುವಂತದ್ದು. ಸಹಜವಾಗಿ ಇವರಿಗೆ ಗೊತ್ತಿದೆ ಯಾವ ರೀತಿ ಸೆಗ್ರಿಗೇಷನ್ ಮಾಡಬೇಕು, ಯಾವ ಸಮಯದಲ್ಲಿ ಪೌರ ಕಾರ್ಮಿಕರ ಮನೆ ಬಾಗಿಲಿಗೆ ಬರ್ತಾರೆ, ನಾವು ಯಾವ್ಯಾವ ಹಂತದಲ್ಲಿ ಕಸವನ್ನ ವಿಲೇವಾರಿ ಮಾಡಬೇಕು, ನಮ್ಮ ಮನೆಯಲ್ಲಿ ಎಷ್ಟು ಕಸ ಸೃಷ್ಟಿ ಆಗುತ್ತೆ, ಅದನ್ನ ನಾವು ಡಂಪ್ ಮಾಡೋ ಪ್ರಕ್ರಿಯೆ ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಂತ ಜ್ಞಾನ ಕೂಡ. ಸುರಿದ ಮೇಲೆ ದಂಡ ಕಟ್ಟಿದ್ಮೇಲೆ ಏನ್ ಮಾಡ್ತಾರೆ ಗಣೇಶ್? ಆಯ್ತು, ಕಸ ಸುರಿದ್ರು, ಆನಂತರ ಅವರು ದಂಡ ಕಟ್ತಾರೆ. ದಂಡ ಕಟ್ಟಿದ್ಮೇಲೆ ಕಸ ಅಲ್ಲೇ ಬಿಟ್ಟು ಬರ್ತಾ ಇದ್ದಾರಾ, ಇಲ್ಲ ಮತ್ತೆ ತಗೊಂಡ್ ಬರ್ತಾ ಇದ್ದಾರಾ ಹೇಗೆ ಅಂತ GBN ಅವರು? ಇಲ್ಲ, ಕಸವನ್ನ ಅಲ್ಲಿ ಡಂಪ್ ಮಾಡೋ ಸಂದರ್ಭದಲ್ಲಿ ಅದು ಅವರ ಮನೆಯ ಜವಾಬ್ದಾರಿ ಆಗಿರುತ್ತೆ. ಯಾರು ಕಸವನ್ನ ಈ ನಿರ್ಲಕ್ಷ್ಯ ವಹಿಸಿದ್ರು ಅವ್ರ ಮನೆಯಲ್ಲಿ ಡಂಪ್ ಮಾಡಿ ವಾಪಸ್ ಬರುವಂತ ಪ್ರಕ್ರಿಯೆನ ಈಗ ಪ್ರಾಧಿಕಾರ ಅಧಿಕಾರಿಗಳು ಮಾಡ್ತಿದ್ದಾರೆ. ಅವರು ಮತ್ತಷ್ಟು ಅಂತಂದ್ರೆ ಅಲ್ಲಿ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಪರ್ಯಾಯವಾಗಿ ಒಂದು ಖಾಸಗಿ ವ್ಯಕ್ತಿಗಳನ್ನ ನಿಯೋಜನೆ ಮಾಡ್ಕೊಂಡು ಅವರಿಗೆ ಪಾವತಿ ಮಾಡಿ ಕ್ಲೀನ್ ಮಾಡಿಕೊಳ್ಬೇಕಾಗತ್ತೆ. ಆ ತರದೊಂದು ಪ್ರಕ್ರಿಯೆಗಳು ಈಗ ಆಗ್ತಾ ಇರುವಂತದ್ದು. ರಮಾಕಾಂತ್, ಓಕೆ, ಥ್ಯಾಂಕ್ ಯು ಗಣೇಶ್.